ಪಾಕಿಸ್ತಾನದ ಅಂತ್ಯ ಆರಂಭ. ಬಲೂಚಿಸ್ತಾನದಲ್ಲಿ 200 ಪಾಕಿಸ್ತಾನಿ ಸೈನಿಕರು ಮಟಾಶ್. ನಗುವಿನೊಂದಿಗೆ ಪ್ರಾಣ ಬಿಟ್ಟ ಸುಂದರಿಯರು. ಆಪರೇಷನ್ ಹೆರೋಫ್ ಕರಾಳ ಸತ್ಯ. ನಮಸ್ಕಾರ ವೀಕ್ಷಕರೇ, ಜಗತ್ತಿನ ಭೂಪಟದಲ್ಲಿ ಪಾಕಿಸ್ತಾನ ಎಂಬ ದೇಶ ಈಗಾಗಲೇ ಆರ್ಥಿಕವಾಗಿ ಸತ್ತು ಹೋಗಿದೆ. ಆದರೆ ಈಗ ಭೌಗೋಳಿಕವಾಗಿಯೂ ಆ ದೇಶ ಇಬ್ಭಾಗವಾಗುವ ಕಾಲ ಸನ್ನಿಹಿತವಾಗ್ತಾ ಇದೆ. ಕಳೆದ 48 ಗಂಟೆಗಳಲ್ಲಿ ಪಾಕಿಸ್ತಾನದ ಅತಿದೊಡ್ಡ ಪ್ರಾಂತ್ಯ ಬಲೂಚಿಸ್ತಾನದಲ್ಲಿ ನಡೆದದ್ದು ಕೇವಲ ಉಗ್ರರ ದಾಳಿಯಲ್ಲ, ಅದೊಂದು ಪೂರ್ಣ ಪ್ರಮಾಣದ ಯುದ್ಧ. ಊಹಿಸಿಕೊಳ್ಳಿ, ಒಂದು ದೇಶದ ಸೇನೆಯ 200ಕ್ಕೂ ಹೆಚ್ಚು ಸೈನಿಕರ ಹೆಣಗಳು ಬೀಳ್ತಾ ಇದ್ದಾವೆ. ಪೊಲೀಸ್ ಠಾಣೆಗಳು ಹೊತ್ತಿ ಉರಿತಾ ಇದ್ದಾವೆ. ಜಿಲ್ಲಾಧಿಕಾರಿಗಳನ್ನೇ ಯುದ್ಧ ಕೈದಿಗಳನ್ನಾಗಿ ಮಾಡ್ತಾ ಇದ್ದಾರೆ. ಮತ್ತು ಇದೆಲ್ಲವೂ ಮುಂಚೂಣಿಯಲ್ಲಿ ನಿಂತಿರೋದು ಗಡ್ಡ ಬಿಟ್ಟ ಭಯಂಕರ ಉಗ್ರರಲ್ಲ, ಬದಲಿಗೆ ಉನ್ನತ ಶಿಕ್ಷಣ ಪಡೆದ, ನೋಡಲು ಸುಂದರವಾಗಿರುವ, ಕೈಯಲ್ಲಿ ಪುಸ್ತಕ ಹಿಡಿಬೇಕಿದ್ದ ಯುವತಿಯರು. ಹೌದು, ಬಲೂಚಿಸ್ತಾನ ಹೊತ್ತಿ ಉರಿತಾಗಿದೆ. ಪಾಕಿಸ್ತಾನದ ಸೇನೆ ನಾವು 140 ಬಲೂಚ್ ಉಗ್ರರನ್ನ ಕೊಂದಿದ್ದೀವಿ ಅಂತ ಸುಳ್ಳು ಹೇಳ್ತಾಗಿದೆ. ಆದರೆ ಬಲೂಚ್ ಲಿಬರೇಷನ್ ಆರ್ಮಿ ನಾವು ನಿಮ್ಮ 200 ಸೈನಿಕರನ್ನ ನರಕ ಕಳಿಸಿದ್ದೀವಿ, 18 ಜನರನ್ನ ಜೀವಂತವಾಗಿ ಸೆರೆ ಹಿಡಿದಿದ್ದೀವಿ, ಅವರನ್ನ ಶಿಕ್ಷೆಗೆ ಒಳಪಡಿಸ್ತಾ ಇದ್ದೀವಿ ಅಂತ ಸಾಕ್ಷಿ ಸಮೇತ ಹೇಳ್ತಾಗಿದೆ. ಅಷ್ಟಕ್ಕೂ ಏನಿದು ಆಪರೇಷನ್ ಹೆರೋಫ್? ಹವಾ ಬಲೂಚ್ ಮತ್ತು ಆಸಿಫಾ ಮೆಂಗಲ್ ಎಂಬ ಈ ಹೆಣ್ಣು ಮಕ್ಕಳು ನಗುತ್ತಲೇ ಬಾಂಬ್ ಕಟ್ಟಿಕೊಂಡು ಸತ್ತಿದ್ಯಾಕೆ? ಈ ಬೆಂಕಿಯ ಹಿಂದೆ ಭಾರತದ ಕೈವಾಡ ಇದೆಯಾ? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ಮತ್ತು ಎಕ್ಸ್ಕ್ಲೂಸಿವ್ ವಿಡಿಯೋದಲ್ಲಿ ಪಾಕಿಸ್ತಾನದ ಎದೆ ನಡುಗಿಸಿದ ಆ ಸುಂದರಿ ಬಲೂಚ್ ಹೆಣ್ಣು ಮಕ್ಕಳ ಬಗ್ಗೆ ರೋಚಕ ಕಥೆಯೇ ಇದೆ. ಅವರ ಕಥೆಯನ್ನ ಎಳೆಯಾಗಿ ಬಿಡಿಸಿ ನೋಡೋಣ. ಆದರೆ ಅದಕ್ಕಿಂತ ಮುಂಚೆ ಹೇಳಿ, ಪಾಕಿಸ್ತಾನ ಹೆಣ್ಣು ಮಕ್ಕಳ ಆರ್ಮಿಗೆ ತಲೆ ಬಾಗ್ತಲ್ಲ. 200 ಜನರನ್ನ ಇದೇ ಹೆಣ್ಣು ಮಕ್ಕಳು ಕೊಂದು ಹಾಕಿದಾರಂತೆ. 18 ಜನ ಸೈನಿಕರನ್ನ ಜೀವಂತವಾಗಿ ಸೆರೆ ಹಿಡಿದಿದ್ದಾರಂತೆ ಈ ಹೆಣ್ಣು ಮಕ್ಕಳು. ಇವರ ಬಗ್ಗೆ ನಿಮಗೇನನ್ಸುತ್ತೆ? ಬಲೂಚಿಸ್ತಾನ್ ಕೂಡ ಸ್ವತಂತ್ರವಾಗಬೇಕಾ? ಪಾಕಿಸ್ತಾನದಿಂದ ಇಬ್ಭಾಗ ಆಗ್ಬೇಕಾ? ಕಮೆಂಟ್ ಮೂಲಕ ತಿಳಿಸಿ. ಈ ಪಾಕಿಸ್ತಾನದ ನರಿಬುದ್ಧಿ, ಕಚಡಾ ಬುದ್ಧಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ವೀಕ್ಷಕರೇ, ಅದೊಂದು ಸಾಮಾನ್ಯ ಗೆರಿಲ್ಲಾ ದಾಳಿಯಲ್ಲ, ಅದೊಂದು ಆರ್ಗನೈಸ್ಡ್ ಮಿಲಿಟರಿ ಆಪರೇಷನ್. ಬಲೂಚ್ ಲಿಬರೇಷನ್ ಆರ್ಮಿ ಇದಕ್ಕೆ ಇಟ್ಟ ಹೆಸರು ಆಪರೇಷನ್ ಹೆರೋಫ್. ಬಲೂಚಿ ಭಾಷೆಯಲ್ಲಿ ಹೆರೋಫ್ ಅಂತಂದ್ರೆ ಕತ್ತಲಲ್ಲಿ ಬಿರುಗಾಳಿ, ಸುಂಟರಗಾಳಿ, ಸುನಾಮಿ ಅಂತ ಅರ್ಥ. ನಿಜಕ್ಕೂ ಆ ರಾತ್ರಿ ಪಾಕಿಸ್ತಾನದ ಸೇನೆಗೆ ಬಿರುಗಾಳಿಗೆ ಅಪ್ಪಳಿಸಿತ್ತು. ಸುನಾಮಿಯಂತೆ ಸಾವಿನ ಸುನಾಮಿಯೇ ಎದ್ದೇಳತಂತ ಪಾಕಿಸ್ತಾನಕ್ಕೆ ಯಾವತ್ತೂ ಕೂಡ ಅಂದುಕೊಂಡಿರಲಿಲ್ಲ. ಒಂದೇ ಸಮಯಕ್ಕೆ ಬಲೂಚಿಸ್ತಾನದ ಬರೋಬ್ಬರಿ 12 ಪ್ರಮುಖ ನಗರಗಳ ಮೇಲೆ ದಾಳಿ ನಡೆಸುತ್ತೆ. ಕ್ವೆಟಾ, ಗಾದ್ವಾರ್, ನುಷ್ಕಿ, ಕಲಾತ್, ಮಸ್ತೂಂಗ್ ಹೀಗೆ ಪ್ರಮುಖ ಆರ್ಥಿಕ ಮತ್ತು ಸೇನಾ ಕೇಂದ್ರಗಳೇ ಇವರ ಟಾರ್ಗೆಟ್ ಆಗಿತ್ತು. ಪಾಕಿಸ್ತಾನದ ಇಂಟರ್ ಸರ್ವಿಸಸ್ ಪಬ್ಲಿಕ್ ರಿಲೇಷನ್ಸ್ ಹೇಳತ್ತೆ, ನಾವು ದಾಳಿಯನ್ನ ವಿಫಲಗೊಳಿಸಿದ್ದೀವಿ, ಅಂದ್ರೆ ಫೇಲ್ಯೂರ್ ಮಾಡಿದ್ದೀವಿ ಅಂತ. ಆದರೆ ವೀಕ್ಷಕರು ಯೋಚನೆ ಮಾಡಿ, ದಾಳಿ ವಿಫಲವಾಗಿದ್ದರೆ 12 ನಗರಗಳಲ್ಲಿ ಯಾಕೆ ಕರ್ಫ್ಯೂ ಜಾರಿ ಮಾಡ್ತಿತ್ತು ಇದೇ ಪಾಕಿಸ್ತಾನ ಸರ್ಕಾರ? ದಾಳಿ ವಿಫಲವಾಗಿದ್ರೆ ಇಂಟರ್ನೆಟ್ ಯಾಕೆ ಬಂದ್ ಮಾಡ್ತಿದ್ರು? ವಾಸ್ತವ ಏನಂದ್ರೆ, ಬಲೂಚ್ ಹೋರಾಟಗಾರರು ರಾಷ್ಟ್ರೀಯ ಹೆದ್ದಾರಿಗಳನ್ನೇ ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ. ರಸ್ತೆಗಳಲ್ಲಿ ಚೆಕ್ ಪೋಸ್ಟ್ ಹಾಕೊಂಡು ಬರುವ ವಾಹನಗಳನ್ನು ನಿಲ್ಲಿಸಿ ID ಕಾರ್ಡ್ ಚೆಕ್ ಮಾಡ್ತಾ ಇದ್ರು. ಸಾಮಾನ್ಯ ಬಲೂಚ್ ಜನರಿಗೆ ಹೋಗಿ ಅಂತಿದ್ರು. ಆದರೆ ಪಾಕಿಸ್ತಾನಿ ಸೇನೆ, ಪಂಜಾಬಿಗಳು ಮತ್ತು ಗುಪ್ತಚರ ಇಲಾಖೆಯವರು ಸಿಕ್ಕರೆ ಅಲ್ಲಿಗೆ ಅವರ ಕಥೆಯನ್ನ ಮುಗಿಸ್ತಾ ಇದ್ರು. ಇದು ಪಾಕಿಸ್ತಾನಕ್ಕೆ ಆದ ಅತಿದೊಡ್ಡ ಅವಮಾನ. ತನ್ನದೇ ದೇಶದ ಹೆದ್ದಾರಿಯಲ್ಲಿ ತನ್ನ ಸೇನೆಗೆ ಹೋಗೋದಕ್ಕೆ ಆಗದ ಪರಿಸ್ಥಿತಿ ಈಗ ಪಾಕಿಸ್ತಾನಕ್ಕೆ ಬಂದು ನಿಂತಿದೆ. ಈ ಯುದ್ಧದ ಅತ್ಯಂತ ರೋಚಕ ಮತ್ತು ನೋವಿನ ಸಂಗತಿ ಅಂತಂದ್ರೆ, ಮಹಿಳಾ ಆತ್ಮಾಹುತಿ ದಳ BLA ಸಂಘಟನೆಯಲ್ಲಿ ಮಜೀದ್ ಬ್ರಿಗೇಡ್ ಅನ್ನೋದು ಅತ್ಯಂತ ಅಪಾಯಕಾರಿ ಸ್ಕ್ವಾಡ್ ಆಗಿದೆ. ಇದರಲ್ಲಿ ಬರೀ ಪ್ರಾಣ ಕೊಡೋದಕ್ಕೆ ರೆಡಿಯಾದವರು ಬರೀ ಗಂಡಸರಲ್ಲ, ಹೆಂಗಸರು ಕೂಡ ಆಗಿದ್ದಾರೆ, ಮಹಿಳೆಯರಿದ್ದಾರೆ, ಹೆಣ್ಣು ಮಕ್ಕಳಿದ್ದಾರೆ. ಹವಾ ಬಲೂಚ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರೋ ಆ ವಿಡಿಯೋ ನೋಡಿದ್ರೆ ಎಂಥವರ ಕರುಳು ಕೂಡ ಚುರನತೆ. ತಲೆಗೆ ಟೋಪಿ, ಬೆನ್ನಿಗೆ ಬ್ಯಾಗ್, ಕೈಯಲ್ಲಿ ಗನ್. ಆಕೆ ಪಕ್ಕದ ಮನೆ ಹುಡುಗಿಯಷ್ಟೇ ಮುಗ್ಧಳಾಗಿದ್ದಾಳೆ. ತನ್ನ ಸಹವರ್ತಿ ಜೊತೆ ನಗ್ತಾ ಮಾತಾಡ್ತಾ ಇದ್ದಾಳೆ. ಶತ್ರುಗಳು ಅರ್ಥಾತ್ ಪಾಕ್ ಸೇನೆ ಹತ್ತಿರ ಬರ್ತಾ ಇಲ್ಲ, ಹೇಡಿಗಳು ಅಂತ ಜೋಕ್ ಮಾಡ್ತಾ ಇದ್ದಾಳೆ. ಈ ವಿಡಿಯೋ ರೆಕಾರ್ಡ್ ಆದ 12 ಗಂಟೆ ನಂತರ ಆಕೆ ಪ್ರಾಣ ಬಿಡ್ತಾಳೆ. ಈ ಸುಂದರ ಯುವತಿ ಹಿನ್ನೆಲೆ ಕೇಳಿದ್ರೆ ಶಾಕ್ ಆಗತ್ತೆ. ಆಕೆ ತಂದೆ 2021ರಲ್ಲಿ ಪಾಕ್ ಸೇನೆಯ ವಿರುದ್ಧ ಹೋರಾಡಿ ಸತ್ತಿದ್ರು. ಆಕೆಯ ಅಕ್ಕ ಕೂಡ ಫಿದಾಯಿನ್ ಆಗಿ ಸೇನಾ ಪೋಸ್ಟ್ ಮೇಲೆ ದಾಳಿ ಮಾಡಿ ಪ್ರಾಣ ಕೊಟ್ಟಿದ್ಲು. ಈಗ ತಂಗಿಯ ಸರದಿ, ಇಡೀ ಕುಟುಂಬವೇ ದೇಶಕ್ಕಾಗಿ ಅರ್ಥಾತ್ ಬಲೂಚಿಸ್ತಾನಕ್ಕಾಗಿ ಬಲಿಯಾಗಿದೆ.
ಇನ್ನು ಆಸಿಫಾ ಮೆಂಗಾಲ್, ಇವಳು ಕೂಡ 23 ವರ್ಷದ ಸುಂದರ ಯುವತಿ. ಮಜೀದ್ ಬ್ರಿಗೇಡ್ನ ಅತ್ಯಂತ ಕಿರಿಯ ಕಮಾಂಡರ್. ನುಷ್ಕಿಯಲ್ಲಿರುವಂತಹ ISI ಹೆಡ್ ಕ್ವಾರ್ಟರ್ಸ್ ಮೇಲೆ ದಾಳಿ ಮಾಡಿದ್ದು ಇವಳೆ. ಒಂದು ಟ್ರಕ್ ತುಂಬಾ ಸ್ಫೋಟಕ ತುಂಬಿಕೊಂಡು ನೇರವಾಗಿ ಸೇನಾ ಕ್ಯಾಂಪ್ನ ಗೇಟ್ಗೆ ಡಿಕ್ಕಿ ಹೊಡೆಸಿದ್ಲು. ಗೇಟ್ ಕೀಪರ್ಗಳನ್ನ ಗುಂಡಿಕ್ಕಿ ಕೊಂದು ಟ್ರಕ್ ಅನ್ನ ಒಳಗೆ ನುಗ್ಗಿಸಿ ಸ್ಫೋಟಿಸಿದ್ಲು. ಆ ದಾರಿಯಲ್ಲಿ ನುಗ್ಗಿದ BLA ಸೈನಿಕರು ಕಣ್ಣಿಗೆ ಕಂಡ ಪಾಕ್ ಸೈನಿಕರನ್ನೆಲ್ಲ ಮುಗಿಸಿಬಿಟ್ಟಿದ್ರು. ಇವರು ಮೈತುಂಬ ಬಾಂಬ್ ಕಟ್ಟಿಕೊಳ್ಳುವಾಗ ಬಾಯಲ್ಲಿ ಅಲ್ಲಾಹು ಅಕ್ಬರ್ ಅನ್ನೋ ಘೋಷಣೆ ಇರಲಿಲ್ಲ, ಬದಲಿಗೆ ಜೈ ಬಲೂಚಿಸ್ತಾನ್ ಅನ್ನೋ ದೇಶ ಪ್ರೇಮ ಇರತ್ತೆ. ಇವರು ಮತಾಂಧರಲ್ಲ, ಇವರು ಕ್ರಾಂತಿಕಾರಿಗಳು. ಇಂಜಿನಿಯರ್ಗಳು, ಡಾಕ್ಟರ್ಗಳು, MSc ಓದಿದ ವಿದ್ಯಾರ್ಥಿಗಳು ಹೀಗೆ ಬಾಂಬ್ ಆಗಿ ಬದಲಾಗ್ತಾರಂತಂದ್ರೆ ಪಾಕಿಸ್ತಾನ ಅವರ ಮೇಲೆ ಎಷ್ಟರ ಮಟ್ಟಿಗೆ ದೌರ್ಜನ್ಯ ನಡೆಸಿರಬೇಕು. ಒಬ್ಬ 23 ವರ್ಷದ ಯುವತಿ ISI ಹೆಡ್ ಕ್ವಾರ್ಟರ್ಸ್ ಮೇಲೆ ದಾಳಿ ಮಾಡ್ತಾಳೆ. ಅದು ಬಾಂಬ್ ಕಟ್ಕೊಂಡು ದಾಳಿ ಮಾಡಿ ಅಲ್ಲಿರುವಂಥವರನ್ನ ಕೊಂದು ತಾನು ಕೂಡ ಹುತಾತ್ಮಳಾಗ್ತಾಳೆ ಒಂದು ದೇಶಕ್ಕೋಸ್ಕರ. ಅಂತಂದ್ರೆ ಈ ಪಾಕಿಸ್ತಾನಿಗಳು ಎಷ್ಟು ಕ್ರೂರವಾಗಿ ಅವರನ್ನ ನಡ್ಕೊಂಡಿರಬೇಡ ಬಲೂಚಿಸ್ತಾನಗಳನ್ನ ಅನ್ನೋದು ಇಲ್ಲೇ ಗೊತ್ತಾಗತ್ತೆ. ಇನ್ನು ಸಾಮಾನ್ಯವಾಗಿ ಉಗ್ರರು ಅಂತಂದ್ರೆ ಅಮಾಯಕರನ್ನ ಕೊಲ್ತಾರೆ. ಮುಂಬೈ ದಾಳಿ ನೋಡಿದಿರಿ ನೀವೆಲ್ಲ. ಆದರೆ BLA ಮಾಡ್ತಾ ಇರೋದೇ ಬೇರೆ. ಅವರು ಒಂದು ಪ್ರೆಸ್ ನೋಟ್ ಅನ್ನ ರಿಲೀಸ್ ಮಾಡ್ತಾರೆ. ನಾವು ಬಲೂಚಿಸ್ತಾನದ ಸಾಮಾನ್ಯ ಜನರನ್ನ ಟಾರ್ಗೆಟ್ ಮಾಡಿಲ್ಲ. ಬಸ್ಗಳಲ್ಲಿ ID ಕಾರ್ಡ್ ಚೆಕ್ ಮಾಡಿದಾಗ ಬಲೂಚಿಗಳು ಆದ್ರೆ ಗೌರವದಿಂದ ಅವರನ್ನ ಕಳಿಸ್ತೀವಿ. ಕೇವಲ ಪಾಕಿಸ್ತಾನಿ ಸೇನೆ ಮತ್ತು ಅವರ ಏಜೆಂಟ್ಗಳನ್ನ ಮಾತ್ರ ನಾವು ಮುಗಿಸ್ತಾ ಇದ್ದೀವಿ ಅಂತ ಇದೇ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಹೇಳ್ಕೊಂಡಿದೆ. ಅದೇ ಈ ಪಾಕಿಸ್ತಾನಿಗಳು ಹಂಗೆ ಮಾಡ್ತಾರಾ? ಇಲ್ಲ. ಜನಸಾಮಾನ್ಯರು, ಪಕ್ಕದ ಮನೆಯವರು, ಈ ಚಿಕ್ಕ ಮಕ್ಕಳು, ಹಿರಿಯರು, ಕಿರಿಯರು, ಮಹಿಳೆಯರು ಅನ್ನೋದೇ ಬಾಂಬ್ ಸ್ಫೋಟಿಸಿ ಆರಾಮಾಗಿರ್ತಾರೆ. ಇನ್ನು ನುಷ್ಕಿಯ ಜಿಲ್ಲಾಧಿಕಾರಿ ಮತ್ತು ಅಸಿಸ್ಟೆಂಟ್ ಕಮಿಷನರ್ ಅವರನ್ನ ಕಿಡ್ನಾಪ್ ಮಾಡಿದ್ರು. ಆದರೆ ಅವರು ಬಲೂಚಿಗಳು ಅಂತ ಗೊತ್ತಾದ ತಕ್ಷಣ ಮತ್ತೆ ಪಾಕ್ ಸರ್ಕಾರಕ್ಕೆ ಕೆಲಸ ಮಾಡಬೇಡಿ ಅಂತ ವಾರ್ನಿಂಗ್ ಕೊಟ್ಟು ಬಿಟ್ಟು ಕಳುಹಿಸಿದ್ದಾರೆ. ಇದು ಅವರ ನೈತಿಕತೆಯನ್ನ ತೋರಿಸುತ್ತೆ. ಅವರು ಹೇಳ್ತಾರೆ, ಇದು ನಮ್ಮ ನೆಲ, ಇಲ್ಲಿ ಪಾಕಿಸ್ತಾನಿ ಸೇನೆಗೆ ಜಾಗ ಇಲ್ಲ ಅಂತ. ಜನ ಕೂಡ ಇವರಿಗೆ ಸಪೋರ್ಟ್ ಮಾಡ್ತಾಗಿದ್ದಾರೆ. ರಸ್ತೆಗಳಲ್ಲಿ ನಿಂತು ಫೈಟರ್ಗಳಿಗೆ ನೀರು, ಊಟ ಕೊಡ್ತಾಗಿದ್ದಾರೆ, ಸೆಲ್ಫಿ ತಗೊಳ್ತಿದ್ದಾರೆ. ಇದರರ್ಥ ಸ್ಪಷ್ಟ, ಬಲೂಚಿ ಜನರಿಗೆ ಪಾಕಿಸ್ತಾನ ಬೇಕಾಗಿಲ್ಲ, ಬಿಡುಗಡೆ ಬೇಕಾಗಿದೆ. ಅರ್ಥಾತ್ ಫ್ರೀಡಮ್, ಸ್ವತಂತ್ರ ಬೇಕಾಗಿದೆ. 1971ರಲ್ಲಿ ಹೆಂಗೆ ಬಾಂಗ್ಲಾದೇಶ ಪಾಕಿಸ್ತಾನದಿಂದ ಮುಕ್ತಿ ಪಡಿತೋ ಹಾಗೆ ಬಲೂಚಿಸ್ತಾನ್ ಕೂಡ ಮುಕ್ತಿ, ಫ್ರೀಡಮ್, ಸ್ವಾತಂತ್ರ್ಯ ಬೇಕಾಗಿದೆ. ಈ ಹೋರಾಟದ ಹಿಂದೆ ಇನ್ನೊಂದು ದೊಡ್ಡ ಕಾರಣ ಇದೆ ವೀಕ್ಷಕರೇ, ಅದೇ ಚೀನಾ. ಬಲೂಚಿಸ್ತಾನದಲ್ಲಿ ಚೀನಾ ಕೋಟ್ಯಾಂತರ ರೂಪಾಯಿ ಹೂಡಿಕೆ ಮಾಡಿದೆ. CPEC ಪ್ರಾಜೆಕ್ಟ್ ಹೆಸರಲ್ಲಿ ರಸ್ತೆ, ಬಂದರು ಕಟ್ತಾಗಿದೆ. ಗ್ವಾದರ್ ಬಂದರು ಚೀನಾದ ಕನಸಿನ ಕೂಸಾಗಿದೆ. ಆದರೆ ಬಲೂಚ್ ಜನರಿಗೆ ಗೊತ್ತು, ಚೀನಾ ಇಲ್ಲಿ ಬರ್ತಾ ಇರೋದು ಅಭಿವೃದ್ಧಿಗೆ ಅಲ್ಲ, ಲೂಟಿಗಂತ. ಬಲೂಚಿಸ್ತಾನದ ಚಿನ್ನ, ತಾಮ್ರ, ಗ್ಯಾಸ್ ಎಲ್ಲವನ್ನ ಚೀನಾ ದೋಚಿಕೊಂಡು ಹೋಗ್ತಾ ಇದೆ. ಅದಕ್ಕೆ BLA ನೇರವಾಗಿ ಚೀನಿ ಇಂಜಿನಿಯರ್ಗಳ ಮೇಲೂ ಕೂಡ ದಾಳಿ ಮಾಡಿದೆ. ಗ್ವಾದರ್ನಲ್ಲಿ ಚೀನಿ ಕಾರ್ಮಿಕರ ಕ್ಯಾಂಪ್ ಮೇಲೆ ಗುಂಡಿನ ಸುರಿಮಳೆಗೈದಿದೆ. ಇದು ಚೀನಾಕ್ಕೂ ಕೂಡ ಎಚ್ಚರಿಕೆ ಕರೆಗಂಟೆ. ನೀವು ಪಾಕಿಸ್ತಾನದ ಜೊತೆ ಸೇರಿ ನಮ್ಮನ್ನ ಲೂಟಿ ಮಾಡಿದ್ರೆ ನಿಮ್ಮ ಹೆಣಗಳು ಬೀಳುತ್ತವೆ ಅಂತ ಬಲೂಚಿ ಪಡೆ ಹೇಳಿದೆ. ಈಗ ಚೀನಾ ಪಾಕಿಸ್ತಾನದ ಮೇಲೆ ಪ್ರೆಷರ್ ಹಾಕ್ತಾ ಇದೆ, ನಮ್ಮವರಿಗೆ ರಕ್ಷಣೆ ಕೊಡಿ ಅಂತ. ಆದರೆ ತನ್ನ ಸೈನಿಕರನ್ನೇ ಉಳಿಸ್ಕೊಳ್ಳಲಾಗದಂತಹ ಪಾಕ್ ಸೇನೆ ಇನ್ನು ಚೀನಾವನ್ನ ಅಥವಾ ಚೀನಾ ಸೈನಿಕರನ್ನ, ಚೀನಾ ಇಂಜಿನಿಯರ್ಗಳನ್ನ ಕಾಪಾಡೋದು ಹೇಗೆ? ಇನ್ನು ಪಾಕಿಸ್ತಾನಕ್ಕೆ ಏನೇ ಆದರೂ ಮೊದಲು ಬರೋ ಹೆಸರು ಭಾರತ. ಈಗಲೂ ಕೂಡ ಪಾಕ್ ಗೃಹ ಸಚಿವ ಮೊಹಸಿನ್ ನಖ್ವಿ ಇದರ ಹಿಂದೆ ಭಾರತದ ಕೈವಾಡ ಇದೆ, ರಾ ಏಜೆಂಟ್ಗಳು ಹಣ ಕೊಡ್ತಾ ಇದ್ದಾರೆ ಅಂತ ಹಳೇ ರಾಗ ಹೇಳ್ತಾ ಇದೆ. ಆದರೆ ಭಾರತ ಇದಕ್ಕೆ ಕೊಟ್ಟ ಉತ್ತರ ಖಡಕ್ ಆಗಿದೆ. ವಿದೇಶಾಂಗ ಸಚಿವಾಲಯ ಸ್ಪಷ್ಟಪಡಿಸಿದೆ, ಬಲೂಚಿಸ್ತಾನ್ ಹೊತ್ತಿ ಉರಿತಾ ಇರೋದು ನಿಮ್ಮ ಪಾಪದ ಫಲ. ಅಲ್ಲಿನ ಜನರನ್ನ ನೀವು ಪ್ರಾಣಿಗಳಂತೆ ಕಡೆಯಾಗಿ ನೋಡಿದ್ದೀರಿ, ಹೆಣ್ಣು ಮಕ್ಕಳನ್ನ ರೇಪ್ ಮಾಡಿದ್ದೀರಿ, ಯುವತರನ್ನ ಹೆಲಿಕಾಪ್ಟರಿಂದ ಎಸೆದಿದ್ದೀರಿ. ಈಗ ಅವರು ತಿರುಗಿ ಬಿದ್ದಿದ್ದಾರೆ. ನಿಮ್ಮ ವೈಫಲ್ಯವನ್ನ ಮುಚ್ಚಿಕೊಳ್ಳೋದಕ್ಕೆ ಭಾರತದ ಕಡೆ ಬೆರಳು ಮಾಡಿ ತೋರಿಸ್ತಾ ಇದ್ದೀರಿ ಅಂತ ಭಾರತ ಖಡಕ್ಕಾಗಿ ಎಚ್ಚರಿಕೆ ಕೊಟ್ಟಿದೆ. ವಾಸ್ತವ ಏನಂದ್ರೆ, ಭಾರತ ಬಲೂಚಿಸ್ತಾನ್ ಹೋರಾಟಕ್ಕೆ ನೈತಿಕ ಬೆಂಬಲ ಮಾತ್ರ ಕೊಡ್ತಾ ಇದೆ. ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಅವರ ಮಾನವ ಹಕ್ಕುಗಳ ಬಗ್ಗೆ ಮಾತಾಡ್ತಾ ಇದೆ. ಬಲೂಚಿ ಜನರಿಗೂ ಭಾರತದ ಮೇಲೆ ಭರವಸೆ ಇದೆ. 1971ರಲ್ಲಿ ಬಾಂಗ್ಲಾದೇಶಕ್ಕೆ ಮುಕ್ತಿ ಕೊಡಿಸಿದ ಹಾಗೆ ನಮಗೂ ಕೂಡ ಭಾರತ ಸಹಾಯ ಮಾಡತ್ತೆ ಎನ್ನೋ ನಿರೀಕ್ಷೆಯಲ್ಲಿದೆ ಬಲೂಚಿಸ್ತಾನ ಮತ್ತು BLA.
ಇನ್ನು ಈಗ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ಗೆ ದಿಕ್ಕೇ ತೋಚಿದಂತಾಗಿದೆ. ನೆಲದ ಮೇಲೆ ಯುದ್ಧ ಮಾಡಿದ್ರೆ ಬಲೂಚಿ ಫೈಟರ್ಗಳು ಗೆಲ್ತಾರೆ. ಅದಕ್ಕೆ ಈಗ ಪಾಕಿಸ್ತಾನ ವಾಯುಪಡೆ ಬಳಸುವುದಕ್ಕೆ ನಿರ್ಧಾರ ಮಾಡಿದೆ. ಹೆಲಿಕಾಪ್ಟರ್ ಮತ್ತು ಯುದ್ಧ ವಿಮಾನಗಳ ಮೂಲಕ ಬಾಂಬ್ ಹಾಕೋಕೆ ಪ್ಲಾನ್ ಮಾಡ್ತಾ ಇದೆ. ಆದರೆ ಇಲ್ಲೊಂದು ಸಮಸ್ಯೆ ಇದೆ. ಬಲೂಚಿ ಫೈಟರ್ಗಳು ಈಗ ಗುಹೆಗಳಲ್ಲಿ ಇಲ್ಲ, ಅವರು ನಗರಗಳಲ್ಲಿ ಜನರ ಮಧ್ಯೆ ಇದ್ದಾರೆ. ಬಾಂಬ್ ಹಾಕಿದ್ರೆ ಸಾಯೋದು ಪಾಕಿಸ್ತಾನದ ಪ್ರಜೆಗಳೇ, ಬಲೂಚಿಗಳು. ಇದು ರಕ್ತಪಾತವನ್ನು ಇನ್ನಷ್ಟು ಹೆಚ್ಚಿಸುತ್ತೆ. ಇದು ಬಲೂಚಿಸ್ತಾನವನ್ನು ಶಾಶ್ವತವಾಗಿ ಪಾಕಿಸ್ತಾನದಿಂದ ದೂರ ಮಾಡುತ್ತೆ. ಅಂತಿಮವಾಗಿ ಏನು ಹೇಳೋದು? ಬಲೂಚಿಸ್ತಾನದ ಈ ಹೋರಾಟ ನಮಗೆ ಒಂದು ಪಾಠ ಕಲಿಸ್ತಾ ಇದೆ. ಯಾವುದೇ ದೇಶ ತನ್ನದೇ ಜನರನ್ನ ದಮನ ಮಾಡಿದ್ರೆ ಅಲ್ಲಿ ಕ್ರಾಂತಿ ಹುಟ್ಟುತ್ತೆ. ಆಸಿಫಾ, ಹವಾ ಅವರಂತಹ ಸುಶಿಕ್ಷಿತ ಹೆಣ್ಣು ಮಕ್ಕಳು ಬಾಂಬ್ ಕಟ್ಕೊಳ್ತಾರೆ ಅಂದ್ರೆ ಆ ನೋವು ಎಷ್ಟಿರಬಹುದು? ಇದು ಪಾಕಿಸ್ತಾನದ ಅಂತ್ಯದ ಆರಂಭ ಅನ್ನೋದೇ. ಮತ್ತಿನ್ನೇನನ್ನೋದು? ಬಾಂಗ್ಲಾದೇಶ ಹೋಯ್ತು, ಈಗ ಬಲೂಚಿಸ್ತಾನ ಸರದಿ. ಮುಂದಿನ ದಿನಗಳಲ್ಲಿ ಜಗತ್ತಿನ ಭೂಪಟದಲ್ಲಿ ಸ್ವತಂತ್ರ ಬಲೂಚಿಸ್ತಾನ ಎಂಬ ಹೊಸ ದೇಶವನ್ನು ನಾವು ನೋಡಬಹುದು. ವೀಕ್ಷಕರೇ, ನಿಮಗೇನನ್ಸುತ್ತೆ? ಬಲೂಚಿಸ್ತಾನಕ್ಕೆ ಭಾರತ ಸೈನಿಕರನ್ನ ಕಳಿಸ್ಕೊಡ್ಬೇಕಾ? ಈ ಹೋರಾಟದಲ್ಲಿ ಚೀನಾ ಸುಮ್ಮನೆ ಇರತ್ತಾ? ಪಾಕಿಸ್ತಾನ ನಿಜವಾಗಲೂ ಚೂರು ಚೂರಾಗ್ತಾ ಇದೆಯಾ? 3 ಹೋಳಾಗತ್ತಾ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.